ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದೇನು ಅಂದರೆ ಇಲ್ಲಿ 2025-26ನೇ ಸಾಲಿನ ವಿವಿಧ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ವಿಶೇಷ ವರ್ಗಗಳಿಗೆ ಡೈರೆಕ್ಟ್ ಆದಂಥ ಅಡ್ಮಿಷನ್ ಅಂದರೆ ಪರೀಕ್ಷೆ ಇಲ್ಲದೆ ನೇರವಾಗಿ ದಾಖಲಾತಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಸರ್ಕಾರ ಅವಕಾಶವನ್ನು ಕಲ್ಪಿಸಿತ್ತು. ಇಲ್ಲಿ ಈಗಾಗಲೇ ಸರ್ಕಾರದಿಂದ ಒಂದು ಅರ್ಜಿ ನಮೂನೆಯನ್ನು ಕೂಡ ಬಿಡುಗಡೆ ಮಾಡಲಾಗಿತ್ತು. ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧಿಕೃತ ವೆಬ್ಸೈಟ್ನಲ್ಲಿ ಕ್ರೈಸ್ ವೆಬ್ಸೈಟ್ನಲ್ಲಿ ಇಲ್ಲಿ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿತ್ತು. ಅಂದರೆ ವಿಶೇಷ ವರ್ಗದ ಮಕ್ಕಳಿಗಾಗಿ 6ನೇ ತರಗತಿಗೆ 2025-26ನೇ ಸಾಲಿನ ನೇರ ಪ್ರವೇಶಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿತ್ತು. ಆದರೆ ಇಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಹೋದರೆ ಅಲ್ಲಿ ಯಾವುದೇ ಇಲ್ಲಿ ಸೀಟುಗಳು ಖಾಲಿ ಇಲ್ಲ ಅಂತ ತೋರಿಸುತ್ತೆ, ಬರೀ 0 ತೋರಿಸುತ್ತೆ, ಏಕೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ನಾನು ಕೂಡ ಬಹಳಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೆ. ಹಾಗಾಗಿ ಇಲ್ಲಿ ತಮಗೆ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಏನು ಅಂದರೆ, ಇಲ್ಲಿ ಅರ್ಜಿಗಳನ್ನು ಕರ್ನಾಟಕ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ಅಂದರೆ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ಅರ್ಜಿಯನ್ನು ಕರೆದಿದ್ದರೂ ಕೂಡ ಇಲ್ಲಿ ಅರ್ಜಿಯನ್ನು ಕರೆದ ಕೂಡಲೇ ಬಹಳಷ್ಟು ವಿದ್ಯಾರ್ಥಿಗಳು ಅರ್ಜಿಗಳನ್ನು ಅಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅದು ಯಾವ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಸಿಗಲಿಲ್ಲ ಸೀಟುಗಳು. ಏನಾಗಿದೆ ಅಸಲಿ ಅಂದರೆ ನೈಜ ವಿಷಯ ಏನು ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಆಗಿರ್ಬೋದು, ಪೋಷಕರು ನನಗೂ ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ, SMS ಮಾಡ್ತಾ ಇದ್ದಾರೆ. ಹಾಗಾಗಿ ತಮ್ಮೊಂದಿಗೆ ನಾನು ಈ ಮಾಹಿತಿನ ಹಂಚಿಕೊಳ್ಳೋಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ 2025-26ನೇ ಸಾಲಿಗಾಗಿ ಸರ್ಕಾರದಿಂದ ಒಟ್ಟು 20,750 ಸೀಟುಗಳನ್ನು ಉಚಿತವಾಗಿ ಅಂದರೆ ಇಲ್ಲಿ ಪರೀಕ್ಷೆ ಇಲ್ಲದೆ ನೇರವಾಗಿ ಪ್ರವೇಶಾತಿ ಮಾಡಿಕೊಳ್ಳಿಕ್ಕೆ ಒಂದು ಲಿಂಕನ್ನು ಬಿಡಲಾಗಿತ್ತು, ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿತ್ತು. ನಾನು ಕೂಡ ಅರ್ಜಿ ಕರೆದ ತಕ್ಷಣವೇ ನಮ್ಮ ಶಾಲೆ ವಿದ್ಯಾರ್ಥಿಗಳ ಎಲ್ಲ ದಾಖಲೆಗಳ ಸಹಿತವಾಗಿ ಅರ್ಜಿ ಸಲ್ಲಿಸಲು ಪ್ರಯತ್ನ ಪಟ್ಟೆ. ಆದರೆ ಒಬ್ಬ ವಿದ್ಯಾರ್ಥಿಗೂ ಕೂಡ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಅಲ್ಲಿ ಸೀಟ್ ಸಿಗಲೇ ಇಲ್ಲ. ಏನಾಗಿದೆ ಅಸಲಿ ಅಂತ ಬಹಳಷ್ಟು ಗೊಂದಲಗಳಿದ್ದು, ನಾವು ಅಂದ್ಕೊಂಡ ಮಾಹಿತಿ ಪ್ರಕಾರ ಏನು ಅಂದರೆ ಇನ್ನೂ ಆ್ಯಪ್ ಅಪ್ಡೇಟ್ ಆಗ್ತಾ ಇದೆ ಅಥವಾ ಅಲ್ಲಿರುವಂಥ ಮಾಹಿತಿ ಅಪ್ಡೇಟ್ ಮಾಡಲಿಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೆ. ಆದರೆ ಅದು ಆಗಿರುವುದೇ ಬೇರೆ. ಅದು ಏನು ಅಂದರೆ ಇಲ್ಲಿ ಸರ್ಕಾರ ಅರ್ಜಿಯನ್ನು ಕರೆದ ತಕ್ಷಣವೇ ಅದು ಕೇವಲ 2-3 ಗಂಟೆ ಒಳಗಾಗಿ ಎಲ್ಲ ಶಾಲೆಗಳ ಇಲ್ಲಿ ಸೀಟುಗಳು ಸಂಪೂರ್ಣ ಭರ್ತಿಯಾಗಿದ್ದಾವೆ. ಅಂದರೆ ಇದು ಬಹಳಷ್ಟು ರಾಜ್ಯಾದ್ಯಂತ ಇದು ಬಹಳಷ್ಟು ಮಾಹಿತಿಗಳು ಜನರಿಗೆ ಇರುವುದರಿಂದಾಗಿ ಎಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಿದ ಕಾರಣದಿಂದಾಗಿ ಎಲ್ಲ ಸೀಟುಗಳು ಭರ್ತಿಯಾಗಿದ್ದಾವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇದನ್ನು ನೈಜ ಹೌದು ಅಲ್ವತ್ತೇಳಿ ನಾನು ತಿಳ್ಕೊಳ್ಳೋದಕ್ಕೋಸ್ಕರ ನೇರವಾಗಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಪ್ರಧಾನ ಕಚೇರಿಗೆ ಬೆಂಗಳೂರು ಇವರಿಗೆ ಕರೆ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದೇನೆ. ಹಾಗಾಗಿ ಇಲ್ಲಿ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅರ್ಜಿ ಹಾಕಲಿಕ್ಕೆ ಅದು ಯಾವುದೇ ಸೀಟುಗಳನ್ನಲ್ಲಿ ತೋರಿಸೋದಿಲ್ಲ. ನೀವು ಕೂಡ ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು. ನೀವು ಬೇಕಾದರೆ ಯಾವುದಾದ್ರೂ ಒಂದು SITS ನಂಬರನ್ನು ಹಾಕಿ, ಆ SITS ನಂಬರ್ ಹಾಕಿದ ಕೂಡಲೇ ಕೆಳಗಡೆ ಅಲ್ಲಿರುವಂಥ ಮಾಹಿತಿಯನ್ನು ಚೆಕ್ ಮಾಡ್ತಾ ಬನ್ನಿ. ವಿದ್ಯಾರ್ಥಿಗಳ ಸಂಪೂರ್ಣ ಮಾಹಿತಿ ಓಪನ್ ಆಗುತ್ತೆ ಆ SITS ನಂಬರ್ ಮೂಲಕ. ಅಲ್ಲಿ ಆ ವಿದ್ಯಾರ್ಥಿ ಮಾಹಿತಿ ಓಪನ್ ಆದ ಕೂಡಲೇ ಅಲ್ಲಿ ಫೋಟೋ ಇರುತ್ತೆ, ಫೋಟೋ ಅಪ್ಲೋಡ್ ಮಾಡಿ ಅಥವಾ ಮೊದಲೇ ಏನಾದರೂ ಪರೀಕ್ಷೆ ಬರೆದಿದ್ದರೂ ಕೂಡ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇತ್ತು. ಅಲ್ಲಿ ಆಮೇಲೆ ಅವ್ರ ಮೊಬೈಲ್ ನಂಬರ್ ಆಗಿರ್ಬೋದು ಅಥವಾ ಇನ್ಕಮ್ ಕಾಸ್ಟ್ ನಂಬರ್, RD ನಂಬರ್ಗಳನ್ನು ತಾವು ಎಂಟ್ರಿ ಮಾಡ್ತಾ ಬರ್ತೀರಿ. ಕಡೆಗೆ ಅಲ್ಲಿ ಶಾಲೆಗಳಲ್ಲಿ ಯಾವ್ಯಾವ ಸೀಟುಗಳು ಲಭ್ಯ ಇದಾವೆ ಇಲ್ಲೋ ಅಂತ ಚೆಕ್ ಮಾಡ್ತಾ ಹೋಗ್ತೀರಿ. ಅದಕ್ಕೂ ಪೂರ್ವದಲ್ಲಿ ಅಭ್ಯರ್ಥಿ ವಿಶೇಷ ವರ್ಗವನ್ನು ಆಯ್ಕೆ ಮಾಡ್ತೀರಿ. ಅಲ್ಲಿ ಆಯ್ಕೆ ಮಾಡಿದ ಕೂಡಲೇ ಕೆಳಗಡೆ ಸಿಗುತ್ತೆ ಜಿಲ್ಲೆ ಅಂತೇಳಿ, ಜಿಲ್ಲೆ ಮತ್ತು ಸ್ವಂತ ತಾಲೂಕು ಆಯ್ಕೆ ಮಾಡ್ತೀರಿ. ವಸತಿ ಶಾಲೆ ತಾಲೂಕು ಯಾವುದು ಅಂತ ಕ್ಲಿಕ್ ಮಾಡಿದ ಕೂಡಲೇ ಅಲ್ಲಿ ಲಭ್ಯ ಇರುವ ಸೀಟುಗಳು, ಹಂಚಿಕೆಯಾದ ಸೀಟುಗಳು ಅಂತ ತೋರಿಸುತ್ತೆ. ಇಲ್ಲಿ ತಾವು ನೋಡ್ಬೋದು ಲಭ್ಯ ಇರುವ ಸೀಟುಗಳು 0 ಅಂತಲೇ ತೋರಿಸುತ್ತೆ. ವಸತಿ ಶಾಲೆಯಲ್ಲಿ ಯಾವುದೇ ಶಾಲೆಯಲ್ಲೂ ಕೂಡ ಸೀಟುಗಳು ಲಭ್ಯವಿಲ್ಲ, 0 ಇದ್ದಾವೆ ಅಂತ ತಿಳಿಸುತ್ತೆ. ನಾವು ಸತತವಾಗಿ ಅರ್ಜಿ ಅಪ್ಲೈ ಮಾಡಿದಾಗಲಿಂದ ಅರ್ಜಿ ಯಾವಾಗ ಅವರು ಆಹ್ವಾನ ಮಾಡಿದ್ರು ಅವಾಗಲಿಂದ ಚೆಕ್ ಮಾಡ್ತಾನೆ ಇದ್ದೀನಿ. ಇಲ್ಲಿವರೆಗೂ ಕೂಡ ಅದು ಓಪನ್ ಆಗ್ತಾ ಇಲ್ಲ. ನಾನು ಅಂದ್ಕೊಂಡ ಮಾಹಿತಿ ಪ್ರಕಾರ ಇಲ್ಲಿ ಇನ್ನೂ ಆ್ಯಪ್ ಇನ್ನೂ ಅಪ್ಡೇಟ್ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ವಿ. ಆದರೆ ಸಂಪೂರ್ಣ ಮಾಹಿತಿ ಇವತ್ತು ಕನ್ಫರ್ಮ್ ಮಾಡ್ಕೊಂಡಿದ್ದೇನೆ. ಹಾಗಾಗಿ ತಾವು ಕೂಡ ಅವರು ನೇರವಾಗಿ ಆಫೀಸಿಗೆ ಕರೆ ಮಾಡ್ಬೋದು. ಅವರು ಕೊಟ್ಟಿರ್ತಾರೆ ನಂಬರ್ ಒಂದು, ಆ ನಂಬರಿಗೆ ಫೋನ್ ಮಾಡಿ ಅಲ್ಲಿ ಕೇಳ್ಬೋದು. ತಾವು ತಮ್ಮ SITS ನಂಬರ್ ಹಾಕಿ ತಮ್ಮ ಜಿಲ್ಲೆ, ತಾಲೂಕು, ವಸತಿ ಶಾಲೆ ತಾಲೂಕನ್ನು ಚೆಕ್ ಮಾಡಿ ಅಂದರೆ ಅವ್ರು ಮಾಡ್ತಾರೆ. ಅಲ್ಲಿ ಕೇಳಿ ಬೇಕಾದರೆ ಒಂದು ವೇಳೆ ಇದ್ದರೆ ಅವ್ರು ಹೇಳ್ತಾರೆ. ಅವನು ಹೇಳಿದ ಪ್ರಕಾರ ಅರ್ಜಿ ಕರೆದ ತಕ್ಷಣ 1-2 ಗಂಟೆಯಲ್ಲಿ ಇಡೀ ರಾಜ್ಯದ ಮ್ಯಾಕ್ಸಿಮಮ್ ಸೀಟುಗಳು ಲಭ್ಯವಾಗಿದ್ದಾವೆ. ಅಂದರೆ ವಿಶೇಷ ವರ್ಗದ ಎಲ್ಲ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ, ಭಾಳಷ್ಟು ವಿದ್ಯಾರ್ಥಿಗಳು. ಹೀಗಾಗಿ ಎಲ್ಲ ಸೀಟುಗಳು ಫುಲ್ ಆಗಿದ್ದಾವೆ ಅಂತ ಅವರು ತಿಳಿಸಿರುತ್ತಾರೆ.
ಹಾಗಾಗಿ ಇಲ್ಲಿ ನಾವು ಇನ್ನು ಕಾಯಬೇಕಾಗಿರೋದು ಯಾವುದಕ್ಕೆ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಇನ್ನು 2ನೇ ಲಿಸ್ಟು 3, 4ನೇ ಲಿಸ್ಟಿಗೋಸ್ಕರ ಕಾಯಬೇಕು. ಅದ್ರ ಜೊತೆಗೆ ಇಲ್ಲಿ ಅಲ್ಪಸಂಖ್ಯಾತ ಮೊರಾರ್ಜಿ ಆಗಿರ್ಬೋದು ಅಥವಾ ಇಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವ್ರದ್ದು ಇದೆಯಲ್ಲ ಅವರ ಸೀಟುಗಳಿಗೆ ಅವರು ವಸತಿ ಶಾಲೆಗಳಿಗೆ ಎಕ್ಸಾಮ್ ಈಗಾಗಲೇ ನಡೆದಿದ್ದಾವೆ. ಇನ್ನೊಂದು ಇಲ್ಲಿ ಮೌಲಾನಾ ಆಜಾದ್ ಶಾಲೆಗಳದ್ದು ಇನ್ನೂ ಎಕ್ಸಾಮ್ ನಡಿಬೇಕಾಗಿದ್ದಾವೆ. ಅದ್ರ ಜೊತೆಗೆ ಇಲ್ಲಿ ಆದರ್ಶ ವಿದ್ಯಾಲಯಕ್ಕೋಸ್ಕರ ನಾವು ಕಾಯಬೇಕಾಗಿದೆ. ಇಲ್ಲಿ ಡೈರೆಕ್ಟ್ ಎಕ್ಸಾಮಿಗೆ ವಿಶೇಷ ವರ್ಗದ ಮಕ್ಕಳಿಗೆ ಭಾಳಷ್ಟು ಜನರಿಗೆ ಅವಕಾಶಗಳು ಇಲ್ಲಿ ಸಿಗದೇ ಇರ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ತಾವು ಕೂಡ ಬೇಕಾದರೆ ಇನ್ನೂ ಕನ್ಫರ್ಮ್ ಮಾಡ್ಕೊಳ್ಬೋದು. ಇಲ್ಲಿ ವಿಶೇಷ ವರ್ಗದವರು ಒಂದು ನಂಬರನ್ನು ಕೊಟ್ಟಿರ್ತಾರೆ. ಆ ನಂಬರನ್ನು ತಾವು ಮೊಬೈಲ್ ನಂಬರ್ ಇದು ಲ್ಯಾಂಡ್ಲೈನ್ ನಂಬರ್ ಇರುತ್ತೆ, ಅದನ್ನು ತಾವು ಫೋನ್ ಮಾಡಿ ಕೇಳ್ಬೋದು. ಅವರಿಗೆ ತಮ್ಮ SATS ನಂಬರ್, ತಮ್ಮ ಮಗ ಅಥವಾ ಮಗಳ SATS ನಂಬರ್ ಹೇಳಿ ತಾವು ಮಾಹಿತಿಯನ್ನು ಪಡೆದುಕೊಳ್ಬೋದು. ಅವರಿಂದ ಸೀಟುಗಳು ಲಭ್ಯ ಇದ್ದಾವೋ ಇಲ್ವೋ ಅಂತ ಈ ಮೂಲಕ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಈ ಸಂಪೂರ್ಣ ಮಾಹಿತಿಯನ್ನು. ಧನ್ಯವಾದಗಳು.